ಹಾಯ್ ಹಲೋ ನಮಸ್ತೆ ಗೆಳೆಯರೆ. ಇತ್ತೀಚಿನ ದಿನಗಳಲ್ಲಿ ಸೇವಂತಿಗೆ ಗಿಡಗಳಲ್ಲಿ ಕಾಮನ್ ಆಗಿ ಕಾಡ್ತಾ ಇರುವಂಥ ಪ್ರಾಬ್ಲಮ್ಮು ನೀವೇ ನೋಡ್ತಿರ್ಬೋದು. ಅದರಲ್ಲಿ ಪ್ರಮುಖವಾಗಿ ಬಂದು ಸೆಂಟ್ ಎಲ್ಲೋ ಗಿಡಗಳಲ್ಲಿ. ಈಗ ಇಲ್ಲಿ ಸುತ್ತ ಇರುವಂಥ ಗಿಡಗಳು ತುಂಬಾನೇ ಆಕ್ಟಿವ್ ಆಗಿ ಚೆನ್ನಾಗಿದೆ. ಇದೊಂದು ಗಿಡ ಇದರಲ್ಲಿ ಸಾಯ್ತಾ ಇದೆ. ಸೊ ಈ ರೀತಿಯಲ್ಲಿ ಒಂದು ತೋಟದಲ್ಲೇ ಅರ್ಧ ತೋಟ ಮುಕ್ಕಾಲು ತೋಟ ಗಿಡಗಳೆಲ್ಲ ಹೋಗಿರೋ ತುಂಬಾ ಉದಾಹರಣೆಗಳಿದೆ, ಸಾಕಷ್ಟು ಉದಾಹರಣೆಗಳಿದೆ. ಇಲ್ಲಿ ಒಬ್ಬ ಪ್ರಗತಿಪರ ರೈತರು ಈ ರೀತಿ ಸಸಿಗಳು ಹೋಗದಿರೋ ರೀತಿ ಮೇಂಟೈನ್ ಮಾಡಿರ್ತಾರೆ. ಸೊ ಬೆಳೆನೂ ನೋಡೋದಾದ್ರೆ ನೀವು ಗಮನಿಸಬಹುದು, ಸುಮಾರು 5.5 ಅಡಿ ಅಂತರ ಕೊಟ್ಟು ಕೂಡ್ಕೊಂಡ್ಬಿಟ್ಟಿದೆ. ಸೊ ಇದರಲ್ಲಿ ಓಡಾಡೋದು ತುಂಬಾನೇ ಕಷ್ಟ. ಇಷ್ಟೆಲ್ಲ ಬೆಳೆ ಮಾಡೋದಕ್ಕೆ ಮತ್ತೆ ಸಸಿಗಳು ಹೋಗ್ದಿರಾ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅನ್ನೋದಕ್ಕೆ ರೈತರ ಜೊತೆನೆ ಮಾತಾಡಿ ನಾವು ಇನ್ನಷ್ಟು ಮಾಹಿತಿನ ತಗೊಬೇಕು. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಒಂದು ಪರಿಚಯ ಆಗ್ಬೇಕಾಯ್ತು. ನಿಮ್ಮ ಹೆಸರು, ನಿಮ್ಮ ಊರು ಹೇಳ್ಬಿಡಿ. ಸರ್ ರಾಮೇಗೌಡ, ಮಣಿಶೆಟ್ಟಳ್ಳಿ ಸರ್, ಮಣಿಶೆಟ್ಟಳ್ಳಿ, ಮಾಲೂರು ತಾಲೂಕು. ಸರಿ ಅಣ್ಣ, ಈಗ ಒಂದು ಈ ಗಿಡನ ಯಾವ ರೀತಿ ಮೇಂಟೈನ್ ಮಾಡಿದೀರಾ, ಗಿಡ ಸಾಯೋದಕ್ಕೆಲ್ಲ ಏನೇನೋ ಪ್ರಿಕಾಷನ್ಸ್ ತಗೊಂಡಿದ್ದೀರಾ, ಇದನ್ನೆಲ್ಲ ನಾವು ಕೇಳ್ತಾ ಹೋಗ್ತೀರಿ. ಒಂದ್ ಸ್ವಲ್ಪ ಇದು ಮಾಹಿತಿ ಕೊಟ್ಟು ಸಹಕಾರ ಕೊಡ್ಬೇಕಣ್ಣ. ಅಣ್ಣ, ಎಷ್ಟು ವರ್ಷಗಳಿಂದ ನೀವು ಸೇವಂತಿಗೆ ಕೃಷಿ ಮಾಡ್ತಾ ಇದ್ದೀರಿ? 3 ವರ್ಷದಿಂದ ಮಾಡ್ತೀವಿ ಸರ್. 3 ವರ್ಷದಿಂದ. ಇದರ ಹಿಂದೆ ಮಾಡ್ತಾ ಇದ್ದಾಗ ನಿಮಗೆ ಸಸಿ ಸಾಯುವಂತ ತೊಂದರೆಗಳೇನಾದ್ರು ಕಾಣ್ತಾ ಇತ್ತು ಸರ್? ಮೊದಲಲ್ಲೂ ಕಾಣ್ತಾ ಇತ್ತು ಸರ್. ಓಕೆ ಅಣ್ಣ. ಈಗ ಬಂದು ಒಂದು ತೋಟಗಳ ವಿಚಾರಕ್ಕೆ ತಗೊಂಡಾಗ ಕೆಲವೊಬ್ರು ಬೆಳೆಯೋದನ್ನೇ ಬಿಟ್ಬಿಟ್ಟಿದ್ದಾರೆ. ಜಾಸ್ತಿ ಸಸಿ ಹೋಗ್ತಾ ಇದೆ ಅಂತ ಬೆಳೆಯೋದನ್ನೇ ಬಿಟ್ಬಿಟ್ಟಿದ್ದಾರೆ. ಸೊ ನೀವು ಈ ರೀತಿ ಮೇಂಟೈನ್ ಮಾಡೋದಕ್ಕೆ ತುಂಬಾ ಶ್ರಮ ಪಟ್ಟಿರ್ತೀರಾ. ಸೊ ಸರ್, ಈಗ ಒಂದು ಮೊದಲನೇ ಹಂತದಲ್ಲಿ ನೆಲದ ತಯಾರಿ ಮಾಡ್ಬೇಕಲ್ವಾ? ಇಷ್ಟು ಬೆಳೆ ಮಾಡ್ಬೇಕಂತ ಹೇಳಿದ್ರೆ ಖಾಲಿ ನೆಲದಲ್ಲಿ ನಾವು ಹಾಕ್ಬಿಟ್ಟು ಬಾಮ ಬೆಳೆ ಅಂದ್ರೆ ಬರೋದಿಲ್ಲ. ಏನೆಲ್ಲ ಒಂದು ನೆಲದ ತಯಾರಿ ವಿಚಾರಕ್ಕೆ ನೀವು ಕೊಟ್ಟಿರ್ತೀರಾ ಸರ್ ಇದ್ರಲ್ಲಿ? ಸರ್, ಉಂಗೆ ಹಿಂಡಿ, ಬೇವಿನ ಹಿಂಡಿ, 10-26 ಗೊಬ್ಬರ, ರಾಸಾಯನಿಕ ಗೊಬ್ಬರ, ನಾಟಿ ಗೊಬ್ಬರ. ಇದಕ್ಕೆ 6 ಲೋಡ್ ಹೊಡೆದೈತಿ ಸರ್. 6 ಟ್ರ್ಯಾಕ್ಟ್ರಿ? ಹ್ಞೂ ಸರ್, 6 ಟ್ರ್ಯಾಕ್ಟರ್. ಅಣ್ಣ, ಬೆಡ್ಗೆ ಹಾಕ್ತೀರಾ? ಇಲ್ಲ ಸರ್, ನೆಲಕ್ಕೆ ಹಾಕಿದ್ರಿ. ಪೂರ್ತಿ ನೆಲಕ್ಕೆ ಹಾಕಿದ್ರಿ. ಕೋಳಿ ಗೊಬ್ಬರ ಬಂದು ಬೆಡ್ಗೆ ಹಾಕಿದ್ರಿ. ಕೋಳಿ ಗೊಬ್ಬರ? ಹ್ಞೂ ಸರ್, ಅದು 2 ಟ್ರ್ಯಾಕ್ಟರ್ ಹೊಡ್ಸಿದ್ರಿ ಅಷ್ಟೇ. ಕೋಳಿ ಗೊಬ್ಬರ ಜಾಸ್ತಿ ಹೊಡ್ಸಿಲ್ಲ. ಈ ಬಿಸಿ ಬೇರೆ ಅದ್ರಲ್ಲಿ ಸಸಿ ಹೋಗೋದು ಇನ್ನ ಜಾಸ್ತಿ ಆಗುತ್ತೆ. ಹ್ಞೂ ಸರ್. ಓಕೆ, ಇದು ಬಂದು ಒಂದು ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಇಷ್ಟೆಲ್ಲ ಕೊಟ್ಟಿರ್ತೀರಾ. ಅಣ್ಣ, ಈಗ ಆಮೇಲೆ ಸಸಿ ಒಂದು ಸೆಲೆಕ್ಷನ್ ಇರ್ತದೆ. ಈಗ ಈ ಸೆಂಟೆಲ್ಲೋ ಸಸಿ ಸಾಯೋ ಕಂಪ್ಲೇಂಟ್ ಇತ್ತು, ನೀವು ಅದನ್ನೇ ಧೈರ್ಯ ಮಾಡಿ ಉಳಿದಿರಾ. ಎಲ್ಲಿ ತಗೊಂಡ್ಬಂದ್ರಿ ಅಣ್ಣ ಸಸಿ? ರಾಯಕೋಟದಲ್ಲೇ. ಈಗ ಕಲ್ಕತ್ತಾ ಸಸಿ ಎಲ್ಲ ಹೇಳ್ತಾರೆ 3 ರೂಪಾಯಿ 2.25 ರೂಪಾಯಿ ಕೊಟ್ಟು ತಗೋಬರ್ತಾರೆ. ನೀವು ಇದಕ್ಕೆ ಏನ್ ಬೆಲೆ ಕೊಟ್ಟಿರ್ತೀರಿ ಈ ಸಸಿಗೆ? 60 ಪೈಸೆ. ಸರ್, ಎಲ್ಲಿಂದ ಎಲ್ಲಿಗೆ ಸರ್? ಈಗ 3 ರೂಪಾಯಿಯಲ್ಲಿ 60 ಪೈಸೆಯಲ್ಲಿ ಜಾಸ್ತಿ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಈ ರೀತಿ ತಗೊಂಡಾಗ ಇಷ್ಟು ಬೆಳೆ ಆದ್ರೆ ಖಂಡಿತ ಮೋಸ ಆಗೋದಿಲ್ಲ. ಈಗ ನಾವು 3 ರೂಪಾಯಿ ಅಂತ ಹೇಳಿದ್ರೆ ಈ ವಿಸ್ತೀರ್ಣಕ್ಕೆ ಎಷ್ಟು ಸಸಿ ಹಾಕಿದೀರಾ? 8,000. 8 ಮೂರ್ಲಿ 24,000. ಈಗ 60 ಪೈಸೆ ಅಂತ ಹೇಳಿದ್ರೆ 8 5,000 ಸಸಿ. ಸೊ ಒಂದು ರೂಪಾಯಿ ತಗೊಂಡಾಗ ಬರೀ 4 ಕಣಿ, ಇನ್ನ 3/4 ಭಾಗ ಉಳಿತಾಯ ಆಗಿದೆ. ಸೊ ಓಕೆ ಸರ್, ಸಸಿಯಲ್ಲೇ ಒಂದು ಉಳಿತಾಯ ಮಾಡಿರ್ತೀರಾ. ಸರ್, ಇದ್ರ ಪೇಪರ್ ಹಾಕಿದೀರಾ? ಹೌದು ಸರ್, ಹೌದು. ಏನು ಕಾಣಿಸ್ತಾ ಇಲ್ಲ, ಅದಕ್ಕೆ ನಾವು ಡೌಟ್ ಮೇಲೆ ಕೇಳ್ತಾ ಇದೀರಿ. ಇಲ್ಲಿ ಗಮನಿಸ್ರೆ, ನನ್ ಗಿಡ ಎತ್ತಿ ಪೇಪರ್ ನ ತೋರ್ಸಕ್ಕೂ ಆಗ್ತಾ ಇಲ್ಲ. ಸೊ ಫಾರ್ಮರ್ ಮೇಲೆ ನಂಬಿಕೆ ಇಟ್ಟು ಹಂಗೆ ತಿಳ್ಕೊಳ್ಳಿ. ತೋರಿಸಿದ್ದಾರೆ. ನಾವು ಗಿಡನ ಮುಟ್ಟೋದಕ್ಕೆ ಭಯ ಪಡ್ತೀವಿ, ಫಾರ್ಮರ್ ಇದ್ ಮಾಡ್ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಓಕೆ ಅಣ್ಣ, ಈಗ ಇದೊಂದು ಸಸಿ ಒಂದು 60 ಪೈಸೆ ಕೊಟ್ಟು ತಗೊಂಡ್ಬಂದು ಇಷ್ಟೆಲ್ಲ ಬೆಳೆ ಬಂದ್ರೆ. ಅಣ್ಣ, ಇದು ನಾಟಿ ಮಾಡಿದ್ದು ತಿಂಗಳು ಯಾವ್ದು ಸರ್? ಇದು ಮಾಡಿದ್ದು ನಾವು ಏಪ್ರಿಲ್ ಲಾಸ್ಟ್, ಮೇ ಫಸ್ಟ್ ಬೇಕು ಟೈಮ್ ಮಾಡಿದ್ರಿ. ಓಕೆ, ಈ ಟೈಮಲ್ಲಿ ಮಾಡಿದೀರಾ. ಶಾಂಪಲ್ ಎಷ್ಟು ದಿನಕ್ಕೆ ಬಂತು ಸರ್? 4 ತಿಂಗಳಿಗೆ ಬಂತು. 4 ತಿಂಗಳು. ಸ್ನೇಹಿತರೆ, ನಾವು ವಿಡಿಯೋಗಳಲ್ಲಿ ಹೇಳ್ದಾಗೆಲ್ಲ ನೀವು ಗಮನಿಸಿರ್ತೀರಾ, ನಾವು ಸೀಸನ್ ಅಲ್ಲಿ ನಾಟಿ ಮಾಡಿದಾಗ ಅಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ಟೈಮಲ್ಲಿ ನಾಟಿ ಮಾಡಿದ್ರೆ ನಮಗೆ ಶಾಂಪಲ್ ಬರೋದಕ್ಕೇನೆ 4 ರಿಂದ 4.25 ತಿಂಗಳು ಟೈಮ್ ತಗೊಳುತ್ತೆ ಸ್ನೇಹಿತರೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕು. ಯಾಕಂದ್ರೆ ಕೆಲವೊಬ್ರು ಹಾಕ್ಬಿಟ್ಟು, ಅಣ್ಣ ನಮ್ದು ಗಿಡ ಬೆಳಿತಾನೆ ಇದೆ, ಹೂವನೇ ಬಂದಿಲ್ಲ ಅಂತ ಹೇಳ್ತಾ ಇರ್ತೀರಾ. ಸೊ ಅಂತವ್ರಿಗೆ ಒಂದು ಇದು ಉದಾಹರಣೆ ಸ್ನೇಹಿತರೆ. ಅಣ್ಣ, ಈಗ ಸಾಲಿಂದ ಸಾಲಿಗೆ ಅಂತರ ಎಷ್ಟು ಕೊಟ್ಟಿರ್ತೀರಿ ಸರ್? 5.5 ಅಡಿ ಇದೆ ಸರ್. 5.5 ಅಡಿ ಕೊಟ್ಟೆ ಓಡಾಡಕ್ ಆಗ್ದಿರಾ ಮಾಡಕ್? ಇನ್ನೇನಾದ್ರು ನೀವು 4 ಅಡಿ ಆತರ ಏನಾದ್ರು ಕೊಟ್ಟಿದ್ರೆ ಇನ್ನ ಶುದ್ಧ ನೀವು ಇದ್ರ ಗಿಡಗಳ ಮೇಲೆ ಓಡಾಡ್ಬೇಕಾಗ್ತದೆ. ಸರ್, ಇದಕ್ಕೆ ರಾಸಾಯನಿಕ ಗೊಬ್ಬರಗಳು, ಡ್ರಿಪ್ ಗೊಬ್ಬರಗಳು ಯಥೇಚ್ಛ ಬಿಟ್ಟಷ್ಟು ಗಿಡ ಸಾಯುತ್ತೆ. ನಾವು ಮೊದಲೇ ಭೂಮಿಗೆ ತಾಕತ್ ಮಾಡಿ ಬಿಟ್ಬಿಡ್ಬೇಕು. ನೀವ್ ಹೇಳೋದು ಬಂದು ಕೊಟ್ಟಿಗೆ ಗೊಬ್ಬರ ಫುಲ್ ಆಗಿ ಇಟ್ಬಿಟ್ಟು ಬಿಟ್ಬಿಡ್ಬೇಕು. ಡ್ರಿಪ್ ಗೊಬ್ಬರ, ಬೇವಿಂಡಿ ಎಷ್ಟಾದ್ರೂ ಹಾಕಿ ಅದು ನಮ್ದು ಆರ್ಗ್ಯಾನಿಕ್ ಗೊಬ್ಬರ ನಡೆಯುತ್ತೆ. ಈ ಡ್ರಿಪ್ ಗೊಬ್ಬರಗಳಂತೂ ಎಷ್ಟು ಬಿಡುತ್ತೀರೋ ಅಷ್ಟು ಸಾಯ್ತಾ. ಇವಾಗ ಸಸಿಯಿಂದ ಸಸಿಗೆ ಅಂತರ ಎಷ್ಟು ಸರ್? 1.25 ಅಡಿ 2 ಅಡಿ ಈ ತರ ಇದೆ. ಜಿಗ್ಜಾಗ್ ಅಲ್ಲಿ ಹಾಕಿದ್ದೀರಾ? ಜಿಗ್ಜಾಗ್ ಆದ್ರೂ 2 ಅಡಿ ಇದೆ. ಸ್ನೇಹಿತರೆ, ಇಲ್ಲಿ ಒಂದು ಜಿಗ್ಜಾಗ್ ಅಲ್ಲಿ ಫಾರ್ಮೆಟ್ ಅಲ್ಲಿ ಹಾಕಿದ್ರೇನು 2 ಅಡಿ ಇದೆ. ಇನ್ನ ಗಿಡನೆಲ್ಲ ಸರಿದು ತೋರಿಸ್ಬೇಕು, ಬಟ್ ಆಗೋದಿಲ್ಲ ಸರ್. ಈಗ ಹೇಳ್ತಾ ಇದಾರಲ್ಲ, ಸೊ ಅದ್ರ ಪ್ರಕಾರ ಹೋಗೋಣ. ಅಣ್ಣ, ಈಗ ನೀವು ಹೇಳ್ತಾ ಇದ್ರಿ ಇಷ್ಟೊತ್ತು
ಡ್ರಿಪ್ ಗೊಬ್ಬರಗಳು ಜಾಸ್ತಿ ಕೊಟ್ಟಷ್ಟು ಗಿಡ ಗಿಡ ಸಾಯೋದು ಸಾಯ್ತು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹೌದು ಸರ್. ಈಗ ಸರ್ ನಾವು ಹೋದ್ ಬ್ಯಾಚ್ ಅಲ್ಲೇ ಚೆಕ್ ಮಾಡಿದೆ ಅದನ್ನ. ಒಂದ್ಸರಿಗೆ ಅದ್ ಬಿಟ್ಟೆ ಒಂದ್ಸರಿ ಬಿಟ್ಟೇ ಇಲ್ಲ. ಅದ್ರಲ್ಲಿ ಹೋಗಿದ್ದು ಬಿಡದಿದ್ದಲ್ಲಿ ಹೋಗಿದ್ದು ಎಲ್ಲ ಒಂದ್ 10-20 ಗಿಡ ಬಿಟ್ಟಿದ್ರಲ್ಲಿ ಹೋಗ್ಬಿಟ್ಟು ಸರ್ ಜಾಸ್ತಿ ಬಿಟ್ಟಿದ್ರಲ್ಲಿ ತೋಟ ಎಲ್ಲ ಜಾಸ್ತಿ ಡ್ಯಾಮೇಜ್ ಬಂತು. ಸ್ನೇಹಿತರೆ, ಇದ್ರಲ್ಲೇ ಗಮನಿಸ್ಕೊಂತಾ ಇದೀರಲ್ವಾ, ರಾಸಾಯನಿಕಗಳು ಯಥೇಚ್ಛವಾಗಿ ಬಳಕೆ ಮಾಡೋದ್ರಿಂದ ನೆಲನೂ ಹಾಳಾಗುತ್ತೆ, ನೆಕ್ಸ್ಟ್ ನಾವು ಮಾಡುವಂತ ಬೆಳೆಗೂ ತೊಂದರೆ ಸರ್. ಇದು ಕಡ್ಡಿಯಲ್ಲಿ ಬರೋದು ಸರ್. ಇದು ಕಡ್ಡಿ ನಾಟಿ ಮಾಡೋದ್ರಿಂದ ತಡೆಯಲ್ಲ. ಬೀಜ ಆದ್ರೆ ನಡೆಯುತ್ತೆ, ಬೀಜ ಎಲ್ಲಿ ಸರ್? ಇದು ಬೀಜ ಆಗಲ್ಲ. ಸ್ಟೆಮ್ ನಾಟಿ ಮಾಡೋದು, ಸ್ಟೆಮ್ ನಾಟಿ ಮಾಡೋದ್ರಿಂದ ಇದು. ಅದು ಇನ್ನೊಂದ್ ಏನಂತ ಹೇಳಿದ್ರೆ, ಪ್ರಮುಖವಾಗಿ ಇವಾಗ ನಮ್ಮ ತೋಟಗಳಲ್ಲಿ ಬೆಳೆದಿರುವಂತ ಸಸಿಗಳನ್ನ ಅದನ್ನೇ ತಗೊಂಡೋಗಿ ಮತ್ತೆ ಅದನ್ನೇ ಡೆವಲಪ್ ಮಾಡ್ತಾರೆ ಕೆಲವೊಂದು. ಇದು ಒಂದು ತೊಂದರೆ ಆಗ್ತದೆ. ಸುತ್ತ ಇರ್ತದಲ್ಲ ಸರ್ ಸ್ಕಿನ್, ಅದೇ ಪಾಚೋದು, ಇನ್ನೇನು ಪ್ರಾಬ್ಲಮ್ ಬರಲ್ಲ. ಇವಾಗ ಬಂದಣ ನೀವ್ ಹೇಳಿದ್ರಿ ಸ್ವಲ್ಪ ಕೆಮಿಕಲ್ ಗೊಬ್ಬರ ಕಡಿಮೆ ಮಾಡ್ಬೇಕು. ಇದಕ್ಕೇನಾದ್ರೂ ಕೊಟ್ಟಿರೋದು ಉಂಟಾ ಇಲ್ಲ? ನೀವು ಕಮ್ಮಿನ ಸರ್ ಕೊಟ್ಟಿದೀವಿ, ಕಡಿಮೆ ಕೊಟ್ಟಿದ್ದೀವಿ. ಅದರಲ್ಲಿ ರೂಪಾಯಲ್ಲಿ 20% ಕೊಟ್ಟಿರೋದು. ಓಕೆ, ಇವಾಗ ಈ ಒಂದು ವಿಸ್ತೀರ್ಣ ನೋಡೋದಾದ್ರೆ ಎಷ್ಟಿದೆ ಅಣ್ಣ ಸರ್? ಇದು ಒಂದ್ 30ರಿಂದ 35 ಗುಂಟೆ ಬರುತ್ತೆ ಸರ್. ಓಕೆ ಅಣ್ಣ, ಡ್ರಿಪ್ ಗೊಬ್ಬರ ಕೊಟ್ರೆ ಎಷ್ಟು ಕೆಜಿ ಕೊಡ್ತೀರಾ? ಒಂದ್ 4 ಕೆಜಿ. 4 ಕೆಜಿ ರೆಕಮೆಂಡೇಶನ್ ಎಷ್ಟೈತೆ? 4 ಕೆಜಿ 4.5 ಕೆಜಿ ಅಷ್ಟೇ. ಇಲ್ಲಿ ತನಕ ಎಷ್ಟು ಸಲ ಕೊಟ್ಟಿರ್ಬೋದು ಸರ್? 4 ಸಲ ಕೊಟ್ಟಿದ್ದೀನಿ. 4 ಸಲ. ನೆಲ ಇದು ತಂದಿದ್ದೀನಿ ಸರ್, ಈಗ ಇನ್ನು ಬಿಟ್ಟಿಲ್ಲ. ಅದು ಈಗ ತಗೊಂಬಂದಲ್ಲ ಸರ್, KMS ಅಗ್ರಿ ಪೊಟ್ಯಾಶ್. ಓಕೆ, ಈಗ ಬರೋದ್ರಿಂದ ನೀವ್ ಹೇಳೋದು ಏನಂತ ಹೇಳಿದ್ರೆ, ಕೊಟ್ಟಿಗೆ ಗೊಬ್ಬರ ಎಲ್ಲ ಫುಲ್ ಆಗಿ ಕೊಟ್ಬಿಟ್ರೆ ಆಮೇಲೆ ಡ್ರಿಪ್ ಗೊಬ್ಬರಗಳು ಕೂಡ ಕಡಿಮೆ ಮಾಡ್ಬೋದು. ಹೌದು ಸರ್. ಓಕೆ, ಕಡಿಮೆ ಆಗುತ್ತೆ, ನಮ್ ಬಂಡವಾಳ ಉಳಿಯುತ್ತಲ್ಲ ಸರ್. ಎಷ್ಟೋ ಉಳಿಯುತ್ತಲ್ಲ. ಓಕೆ, ಇದು ಒಂದು ಮೂಟೆ ಕೊಡೋದು, ಅದೊಂದು ಲೋಡ್ ಗೊಬ್ಬರ ಬರುತ್ತೆ ಆತರ. ಅಣ್ಣ, ಈಗ ಒಂದ್ಸಲಿ ಬೆಳೆ ಮಾಡದ್ಮೇಲೆ ಹೋದ ವರ್ಷ ಮಾಡಿರ್ತೀರಾ, ಅದ್ರಲ್ಲೇ ಮತ್ತೆ ರೋಟ್ರ್ ಹಾಕ್ಬಿಟ್ಟು ಅದೇ ಬೆಳೆನ ಅಂದ್ರೆ ವರ್ಷದೊಳಗಡೆ ಅಂದ್ರೆ ಸರ್ ಒಂದ್ 4 ಬೆಳೆ ಏನಾದ್ರೂ ಮಾತಬೇಕು. 4 ಬೆಳೆ ಮಾತಬೇಕು. ಅಂದ್ರೆ ಜೋಳ, ಹುರುಳಿ, ರಾಗಿ, ಈ ತರ ವಿಲ್ಟ್ನ ತಿನ್ನೋಂತ ಪದಾರ್ಥಗಳು ಬೆಳೆಗಳು ನಾಟಿ ಮಾಡ್ಬೇಕು. ಇದೇ ನಾವು ಹೂಗಿಡಗಳೇ ಹೋಳ್ತೀರಿ ಅಂದ್ರೆ ರಿಪೀಟ್ ಆಗಿ ಉಣ್ತಾ ಇದ್ರೆ ಆಗಲ್ಲ. ಇವಾಗ ಒಂದು ವರ್ಷದಲ್ಲಿ ಒಂದ್ಸಲಿ ನಾಟಿ ಮಾಡಿದ್ರೆ 2 ವರ್ಷ ಬೇಕು ಸರ್. 2-3 ಬೆಳೆ ಬೇರೆ ಬೆಳೆ 4 ಬೆಳೆ ಮಾಡೇಬೇಕು ಸರ್ ಕಂಟಿನ್ಯೂ ಆಗಿ. 4 ಬೆಳೆ. ಹಂಗಾದ್ರೆ ನೀವು ಇದ್ರಲ್ಲಿ ಫಸ್ಟ್ ಟೈಮ್ ಮಾಡಿರೋದು? ಇಲ್ಲ ಸರ್, 2ನೇ ಸಲ. ಇದು ಮೊದ್ಲು ಮಾಡಿದ್ವಿ ಸರ್, ಒಂದ್ 2 ವರ್ಷ ಆಗಿತ್ತು. 2 ವರ್ಷ ಆಗಿತ್ತು. ನೋಡಿ ಸ್ನೇಹಿತರೆ, ರೈತರು ಒಬ್ಬೊಬ್ರು ಅಭಿಪ್ರಾಯ ಒಂದೊಂದ್ ತರ ಇರ್ತದ. ನೀವು ಇದನ್ನ ಗಮನದಲ್ಲಿ ಹೇಳಿದ್ರು ಸರ್, 4 ವರ್ಷ ಆಗಲ್ಲ, 5 ವರ್ಷ ಆಗಲ್ಲ, ಆ ತರ ಈ ತರ ಅಂತ. ನಾವೇನ್ ಮಾಡಿದ್ವಿ, ಮುಸ್ಕಿನ ಜೋಳ ಚೆಲ್ಬಿಟ್ಟಿದ್ದು, ರೋಟ್ರ್ ಹಾಕ್ಬಿಟ್ವಿ. ರೋಟ್ರ್ ಹಾಕಿ ಹಂಗೆ. ಓಕೆ, ಈಗ ಇದೆಲ್ಲ ಒಂದು ಇಲ್ಲಿ ತನಕ ಆಯ್ತು. ಡ್ರಿಪ್ ಗೊಬ್ಬರಗಳು ಜಾಸ್ತಿ ಕೊಡಿಲ್ಲ, 4 ಸಲ ಕೊಟ್ಟಿದ್ದೀರಾ. ಇನ್ನ ಅಣ್ಣ, ಈಗ ಮೈನ್ ಆಗಿ ಗಿಡ ಸಾಯೋದನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಡ್ರಿಂಚಿಂಗ್ ಆಗ್ಲಿ ಅಥವಾ ಡ್ರಿಪ್ಪಲ್ ಕೊಡೋದಾಗ್ಲಿ ಎಷ್ಟು ಸಲ ಕೊಟ್ಟಿರ್ಬೋದು ಸರ್? ನಾನು ಒಂದು 4 ಸಲ 5 ಸಲ ಅದೇ ಜಾಸ್ತಿ ಮಾಡಿರೋದು. ಅದು ಕೊಟ್ಟಿರ್ತೀರಾ ಅಣ್ಣ? ಯಾವ್ದು ಎಲ್ಲ ನೀವು ಯೂಸ್ ಮಾಡಿದೀರಾ ಅಂತ ಹೇಳ್ಬೋದಾ? ಸರ್, ಫಸ್ಟ್ ಟೈಮ್ ಕ್ಯಾಂಡಲ್ ರೂಟ್ ಕೊಟ್ವಿ. ಕ್ಯಾಂಡಲ್ ರೂಟ್ ಅದೊಂದೇ ಕೊಟ್ಟಿದ್ದು. ಆಮ್ಯಾಗ ವ್ಯಾಲಿಯಂ ಪ್ರೈಮ್ ಬಿಟ್ವಿ. ಆಮೇಲೆ ಮೊನ್ನೆ ರೋಕೋ ಸಿವಸಿ ಬಿಟ್ವಿ. ಆಮೇಲೆ ಮತ್ತೆ ಕ್ಯಾಂಡಲ್ ರೂಟ್ ಸಿವಸಿ ಬಿಟ್ವಿ. ಕ್ಯಾಂಡಲ್ ರೂಟ್ ಸಿವಸಿ. ಸೊ ಇದಿಷ್ಟು ಇಲ್ಲಿ ತನಕ ಕೊಟ್ಟಿದ್ದೀವಿ. ನಿಮ್ಮ ತೋಟದಲ್ಲಿ ಹೋಗಿದ್ರೆ ಎಲ್ಲ ಒಂದು 10-15 ಗಿಡ ಹೋಗಿದೆ ಸರ್ ಅಷ್ಟೇ. ಸ್ನೇಹಿತರೆ ನೋಡಿ ಸರ್, ಅಲ್ಲೊಂದಾಗಿದೆ, ನೋಡಿದ್ರಲ್ವಾ? ಅಲ್ಲೊಂದಾಗಿದೆ, ಅಲ್ಲೊಂದ್ 2 ಗಿಡ ಹೋಗಿದಾವೆ. ಇವತ್ತು ಮುಖ್ಯವಾಗಿ ವಿಡಿಯೋ ಮಾಡೋದಕ್ಕೆ ಕಾರಣನೇ ಇದು ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಸಸಿ ಸತ್ತಿಲ್ವಲ್ಲ, ಸೊ ಏನೆಲ್ಲ ಪ್ರಿಕಾಷನ್ಸ್ ತಗೊಂಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ. ಈಗ ರೇಟ್ ಡೌನ್ಗಳಿದೆ ಅಂತ ಹೇಳ್ಬಿಟ್ಟು ಇವಾಗ ಬಂದು ವಿಡಿಯೋ ಮಾಡಿದೀನಿ ಅಂತ ಮಾತ್ರ ಬೇಜಾರು ಮಾಡ್ಕೊಂಬೇಡಿ. ಇದು ಬಂದು ಮಾಹಿತಿಗೋಸ್ಕರ ಅಷ್ಟೇ. ಆಮೇಲೆ ಅಣ್ಣ, ಇದೆಲ್ಲ ಒಂದಿದಾಯ್ತು. ಔಷಧಿಗಳು ಯಾಕಂತ ಹೇಳಿದ್ರೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರೆ, ಬೇಸಿಗೆದಲ್ಲಿ ತ್ರಿಪ್ಸಾವಳಿ ಜಾಸ್ತಿ ಇರುತ್ತೆ. ಹೌದು ಸರ್. ಅಣ್ಣ, ಔಷಧಿಗಳ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ಔಷಧಿ ಸರ್? 4 ದಿವಸಕ್ಕೆ 5 ದಿವಸಕ್ಕೆ ಆ ತರ ಎಲ್ಲ ಹೊಡೆದಿದ್ದೀವಿ ಸರ್. 4 ದಿವಸಕ್ಕೆ 5 ದಿವಸ ಹೊಡೆದಿದ್ದೀವಿ. ಪ್ರಮುಖವಾಗಿ ಕಾಡುವಂತ ತೊಂದ್ರೆ ಅಣ್ಣ ಟ್ರಿಪ್ಸ್ ಮೈಟ್ಸೆ ಪ್ರಮುಖವಾಗಿ. ವೈಟ್ ಪ್ಲೇ ನೆಕ್ಸ್ಟ್ ಬರ್ತದೆ ಸರ್. ಟ್ರಿಪ್ಸ್ ಮೈಟ್ಸೆ ಫಸ್ಟ್ ಅದೇ ಟೆಂಪರೇಚರ್ ಗೆ ಪ್ರತಿ ಒಂದು 4 ರಿಂದ 5 ದಿವಸ ವೈಟ್ ಪ್ಲೇ ಬೇಕಾದ್ರೆ ಹೋಗ್ಬೋದು ಸರ್. ಟ್ರಿಪ್ಸ್ ಮೈಟ್ಸ್ ಕಳ್ಸೋದು ಕಷ್ಟ. ಓಕೆ, ಈಗ ಇಷ್ಟೆಲ್ಲ ಗಿಡ ಮಾಡಿರ್ತೀರಲ್ವಾ, ಸೊ ಇದರಲ್ಲಿ ಕಂಟ್ರೋಲ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಇರ್ತದೆ. ಹೌದು ಸರ್. ಯಾವ ರೀತಿ ನೀವು ಔಷಧಿ 2 ಕಡೆ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ತೋರಿಸೋದು ತೋರಿಸ್ತೀವಿ ಸರ್. 2 ಕಡೆ ಕೆಳಗಿನಿಂದ ಮೇಲೆ ತನಕ ತೋರಿಸ್ತೀವಿ, ಇಲ್ಲಿ ತನಕ. ಆಮೇಲೆ ಮತ್ತೆ ಅಲ್ಲಿಂದ ಕೆಳಗಿನಿಂದ ಮೇಲೆ ತನಕ ಇಲ್ಲಿ ತನಕ ಬರ್ತದೆ. ಈಗ ಒಂದೊಂದ್ ಸಾಲಲ್ಲಿ 2 ಸಲ ಹೋಗ್ತೀವಿ. ಸೊ ಇದೊಂದು ವಿಚಾರ ಆಯ್ತು ಅಣ್ಣ. ಈಗ ಮಾರ್ಕೆಟಿಂಗ್ ವಿಚಾರಕ್ಕೆ ಬರೋಣ. ಈಗ ಮಾರ್ಕೆಟಿಂಗ್ ವಿಚಾರದಲ್ಲಿ ನಿಮಗೆ ಒಂದು ಸರಾಸರಿ ಎಷ್ಟು ಬೆಲೆ ಮಾರಿದ್ರೆ ನಿಮಗೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಸರ್? 80 ರೂಪಾಯಿಂದ 100 ರೂಪಾಯಿ ಮಾರ್ಬೇಕು ಸರ್. ಸೇವಂತಿಗೆ ಮಾರಿದ್ರೆ ನಮ್ಮ ಕಷ್ಟನೂ ಹೋಗಲ್ಲ, ನಾವ್ ಹಾಕಿರೋ ಬಂಡವಾಳನು ಅತಿ ಲಾಭಕ್ಕೆ ಹೋಗಲ್ಲ, ಅತಿ ಪ್ರತಿಫಲ ಅಷ್ಟೇ. ಇದೊಂದು ನಾವು ತಗೋಬಹುದು. ಹೌದು ಸರ್, ಹೌದು. ಏನು ನಾವು ಅತಿ ಲಾಭಕ್ಕೆ ಹೋಗ್ಬೇಕಂದ್ರೆ 150 ಬಿಟ್ಟು ಮೇಲೆ ಹೋದ್ರೆ, 150 ಬಿಟ್ಟು ಮೇಲೆ ಮಾರಿದ್ರೆ ಸ್ವಲ್ಪ ದುಡ್ಡು ದುಡ್ಡು ಸಿಗುತ್ತೆ.
ಓಕೆ ಅಣ್ಣ, ಇವಾಗ ಒಂದು ಎಷ್ಟು ಈಗ ಇಲ್ಲಿ ತನಕ ಖರ್ಚು ನೋಡೋದಾದ್ರೆ ಒಂದು ಎಷ್ಟು ಹಾಕಿರ್ಬೋದು ಇದಕ್ಕೆ? ಸರ್ ಇದಕ್ಕೆ ಖರ್ಚು ಮಾಡಿದ್ದೀನಿ ಸರ್, ಜಾಸ್ತಿನೇ ಮಾಡಿದ್ದೀನಿ. ಬಟ್ ಒಂದು 80,000 90,000 ಆಗಿದೆ ಸರ್. ಆಗಿದೆ. ಅಂದ್ರೆ ನಾಟಿ ಗೊಬ್ಬರ ಬಿಟ್ಟು ಸರ್, ನಾಟಿ ಗೊಬ್ಬರ ಸ್ವಂತದ್ದು. ಹೂವ ಕೊಯ್ಯೋದ್ರ ಲೇಬರ್ ಇದೆಲ್ಲ ಜಾಸ್ತಿ ಜಾಸ್ತಿ ಬರುತ್ತೆ ಸರ್. ಅಣ್ಣ ಈಗ ಇದೆಲ್ಲ ಆಯ್ತು, ಈಗ ಎಷ್ಟು ಸರಿ ಕಟಿಂಗ್ ಮಾಡಿರ್ತೀರಾ ಇದ್ರಲ್ಲಿ? ಸರ್ ಇದು 6 ಸಲ ಆಗಿದೆ ಸರ್. 6 ಸಲ ಕಟಿಂಗ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿರೋ ಸರ್. ಇದು ಮುಂಚೆ ಒಂದು ಕೊಯ್ಲು ಕೊಯ್ದಿದ್ದೆ, ಅವಾಗಿಂದ ಬರ್ತಾನೆ ಇದೆ. ಅಣ್ಣ ಈಗ ಟನ್ನೇಜ್ ಎಷ್ಟು ಮಾತ್ರ ಆಗಿರ್ಬೋದು ಅಣ್ಣ ಒಂದು ಅಂದಾಜು? ಸರ್ ಅದು ಮನೇಲಿತ್ತು. ಬಟ್ ಮೊನ್ನೆ ಒಂದು ಕೊಯ್ಲಿಗೆ ಮಾತ್ರ 2 ಟನ್ 100 kg ಸಿಕ್ಕಿದೆ ಸರ್. 2 ಟನ್. ಅದಕ್ಕೆ ಮುಂಚೆ ಒಂದು 800 kg ಸಿಕ್ಕಿತ್ತು. ಅದಕ್ಕೆ ಮುಂಚೆ ಒಂದು 600 ಹಿಂಗೆ ಇದಾಕೊಂಡು ಬಂತು. ಈಗ ಬೆಲೆಗಳು ಈಗ ಪ್ರೆಸೆಂಟ್ ರೇಟ್ ನೋಡೋದಾದ್ರೆ ಎಷ್ಟಿದೆ ಸರ್? 70 ರೂಪಾಯಿ. 70 ರೂಪಾಯಿ. ಓಕೆ, ಇರ್ಲಿ ಅಣ್ಣ. ಈಗ ಒಂದು ದಸರಾ ಒಂದು ಅಲ್ಲ, ಈಗ ಮಹಾಲಯ ಅಮಾವಾಸ್ಯೆ ಏನಿದೆ ಇದು ಕಳೆದ ಮೇಲೆ ಒಂದ್ ಸ್ವಲ್ಪ ಲಗ್ನಗಳು ಸ್ಟಾರ್ಟ್ ಆಗಿ ಯಾರು ಪೂಜೆಗಳು ಮಾಡಲ್ಲ ಸರ್, ಪಿತೃಪಕ್ಷಿಗಳು ಅಂತಾರೆ. ಇದಾದ್ಮೇಲೆ ಒಂದ್ ಒಳ್ಳೆ ಬೆಲೆ ಸಿಕ್ಲಿ ಅಂತ ನಾವು ದೇವ್ರನ್ನ ಮತ್ತೆ ದೇವ್ರನ್ನ ಕೇಳ್ಕೊಂತೀರಿ. ಜೊತೆಗೆ ನೀವು ಈಗ ಯಾಕಂತ ಹೇಳಿದ್ರೆ ಸಸಿ ಹೋಗೋ ವಿಚಾರಕ್ಕೆ ಯಾರು ಮಾಹಿತಿಗಳು ಕೊಡೋದಿಲ್ಲ. ನೀವು ಅದನ್ನ ಏನು ಮನ್ಸಲ್ಲಿ ಇಟ್ಕೊಂಡಿರ ಎಲ್ಲಾರು ಚೆನ್ನಾಗಿ ನಮ್ಮಂಗೆ ಸರ್, ಅವರು ರೈತರು ಕೊಟ್ಟಿದ್ದೀರಾ, ಇದೊಂದು ತುಂಬಾನೇ ಖುಷಿ ವಿಚಾರ. ಸೊ ಇದೇ ರೀತಿ ನೀವು ಇನ್ನಷ್ಟು ಚೆನ್ನಾಗಿ ಅಂದ್ರೆ ಸರ್, ಇದು ನಾವು ಮನೆ ಬಿಟ್ಟಿದೀವಿ ಬಿಡು ಔಷಧಿ ಗಿಡ ವ್ಯಾಲ್ಯೂ ಇದೇ ಮಾಡ್ಬಾರ್ದು ಸರ್. ವಾರಗೊಂದ್ಸಲ ಬಿಡ್ತಾ ಇರ್ಬೇಕು. ಕಮ್ಮಿ ರೇಟ್ ಸರ್, ಸಿವಸಿ ಕಮ್ಮಿ, ಸಿವಸಿ ಸಲ್ಫರು ಆತರ ಎಲ್ಲ ಕಮ್ಮಿ ಸಿಗ್ತಾವಲ್ಲ. ಅದೇನ್ ಸರ್ ಸ್ಕಿನ್ ಅಲ್ಲ ಸರ್, ಅದು ಸುತ್ತು ಕಡ್ಡಿ ನಾಟಿ ಮಾಡ್ತಿರಲ್ಲ ಸ್ಕಿನ್ ಅಲ್ವಾ, ಆ ಸ್ಕಿನ್ ಪಾಚ್ಕೊಡ್ದು, ಹೆವಿ ನೀರ್ ಬಿಡ್ಕೊಡ್ದು, ಪಾಚ್ಕೊಡ್ದು. ಓಕೆ ಅಣ್ಣ, ಇದೆಲ್ಲ ಒಟ್ಟಾರೆ ಒಂದು ಮಾಹಿತಿನ ನಮ್ ಜೊತೆ ಹಂಚ್ಕೊಂಡಿರೋದಕ್ಕೆ ನಮ್ ಕಡೆಯಿಂದ, ನಮ್ ಚಾನಲ್ ಕಡೆಯಿಂದ ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.